ವರ್ಷ ಅವ್ರು ಮಾಡಿದ್ದಕ್ಕೆ ದಾಖಲೆ ಕೊಡಿ ಸರ್. ರಾಮ ಮಂದಿರ ಕಟ್ಟಕ್ಕೆ ಅಡಿಪಾಯ ಹಾಕಿದ್ದೇ ಕಾಂಗ್ರೆಸ್ ಪಕ್ಷ. ನಂದಕುಮಾರ್ ಹೆಗಡೆ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವರು ಚುನಾವಣೆ ಪ್ರಚಾರ ಟೈಮಲ್ಲಿ ಅಷ್ಟೇ ಕಾಣ್ತಾರೆ ಬಿಟ್ರೆ ಚುನಾವಣೆ ನಡೆದು ಮತ್ತೆ 4.5 ವರ್ಷ ಅವ್ರು ಕಾಣದೇ ಇಲ್ಲಾಗಿತ್ತು. ನಾವು ಅವರು ಅಭಿವೃದ್ಧಿ ಮಾಡೋದಿರಲಿ ಅವ್ರ ಕಣ್ಣಿಗೆ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳಲ್ಲೂ ನಾವು ವೇದಿಕೆ ಮೇಲೆ ನೋಡಿಯಲ್ಲಾಗಿದೆ ಸರ್. ನಾವು ಅವ್ರ ಬಗ್ಗೆ ನಾವು ಏನು ನಿರೀಕ್ಷೆ ಇಟ್ಕೊಳ್ತೀವಿ ಹೇಳಿ. ಅವ್ರ ಬಗ್ಗೆ ನಾವು ಏನು ಒಂದು ನಿರೀಕ್ಷೆ ಇಟ್ಕೊಳ್ಳೋದಾಗಲಿ ಅಭಿವೃದ್ಧಿ ಕೆಲಸ ಅಂತೂ ಬಿಟ್ಟುಬಿಡಿ, ಅವ್ರು ಯಾವಾಗೂ ಕೂಡ ನಮ್ಮಲ್ಲಿ ಇಲ್ಲಿ ಎಲ್ಲೂ ಬಂದಿಲ್ಲ ಸರ್. ಈ ಬಾರಿ ಅವ್ರಿಗೆ ಟಿಕೆಟ್ ತಪ್ಪಿದೆ. ಇನ್ನು ಮಾಜಿ ಶಾಸಕರಾಗಿದ್ದಂಥ ಕಾಗೇರಿ ಅವ್ರಿಗೆ ಸಿಕ್ಕಿದೆ. ಅವರು ಇಲ್ಲಿ ಶಾಸಕರಾಗಿದ್ದವರು ಕಳೆದ ಒಂದು 30 ವರ್ಷದಿಂದ. ಅವರಿಂದ ಏನು ಕೆಲಸಗಳಾಗಿದ್ವು? ಶಿವಶೇಖರ್ ಕಾಗೇರಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಬನವಾಸಿ ಕ್ಷೇತ್ರಕ್ಕೆ ಯಾವಾಗೂ ನಿಂತಿಲ್ಲ. ಅವ್ರು ನಿಂತಿದ್ದು ಇಲ್ಲಿ ಸಿರ್ಸಿ ಕ್ಷೇತ್ರ, ನಮ್ಮ ತಾಲೂಕಿಗೆ ಅವ್ರು ನಿಂತ್ಕೊಂಡಿದ್ರು. ಬಟ್ ಅವರು ನಮ್ಮ ಕ್ಷೇತ್ರ ಅವ್ರಿಗೆ ಸಂಬಂಧಪಟ್ಟಿಲ್ಲ ರೀ. ನಮಗೆ ಯಾವಾಗೂ ಅವ್ರು ಟಚ್ ಇಲ್ಲ. ಆದರೆ ನಮ್ಮ ಕ್ಷೇತ್ರದಲ್ಲಿ ಅವ್ರು ಯಾವಾಗೂ ಬಂದಿಲ್ಲ ರೀ. ಅಭಿವೃದ್ಧಿ ಮಾಡೋದಕ್ಕಿಂತ ನಮ್ಮ ಕ್ಷೇತ್ರಕ್ಕೆ ಅವ್ರು ಯಾವಾಗೂ ಬಂದಿಲ್ಲ. ಈಗ MP ಚುನಾವಣೆಗೆ ಅವ್ರು BJPಯಿಂದ ಅಭ್ಯರ್ಥಿ ಆಗಿದ್ದಾರೆ. ಇನ್ನು ಪ್ರಚಾರಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಅಷ್ಟೇ. ಈಗ ಭಾರತೀಯ ಜನತಾ ಪಕ್ಷದಿಂದ ಅವರೇ ನಿಂತಾರೆ ಅಭ್ಯರ್ಥಿ. ಇನ್ನೂ ಬಂದಿಲ್ಲ ರೀ, ಪ್ರಚಾರಕ್ಕೆ ಬಂದಿಲ್ಲ ನಮ್ಮ ಹತ್ರ ಇನ್ನು. ಈ 10 ವರ್ಷದ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಆಡಳಿತ ನಡೆಸಿತ್ತು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತೀಯ ಜನತಾ ಪಾರ್ಟಿ 10 ವರ್ಷ ಆಡಳಿತ ಅಂತ ಹೇಳಿದ್ರೆ ಬರೀ ಅವರು ಜೀರೋ ಏನು ಅಭಿವೃದ್ಧಿ ಬಗ್ಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅವರು? ಅಭಿವೃದ್ಧಿ ಕೆಲಸ ಹೇಳಬೇಕಲ್ಲ, ಅಭಿವೃದ್ಧಿ ಕೆಲಸ ತೋರಿಸ್ಬೇಕು. ಅಭಿವೃದ್ಧಿ ಬಾಯಿಂದ ಬರೋದಿಲ್ಲ. ಈಗ ಮೊನ್ನೆ 6 ತಿಂಗಳ ಹಿಂದೆ 7-8 ತಿಂಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂತು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಈಗ ಅವರು ಹೇಳೋದು ಬೇಡ, ಜನರ ಮಾತಿನಲ್ಲಿ ಬರ್ತಾ ಇದೆ. 5 ಭರವಸೆ ನೀಡಿದರು. 5 ಭರವಸೆ ಈಗಾಗಲೇ ಈಡೇರಿಸಿದ್ದಾರೆ ಅವರು. 5 ಭರವಸೆಗಳು ಈಗಾಗಲೇ ಈಡೇರಿಸಿದ್ದಾರೆ. ನುಡಿದಂತೆ ನಡೆದಿದ್ದಾರಲ್ಲ, ಅದು ಕೆಲಸ ಮಾತಾಡ್ತಾ ಇದ್ದಾವೆ. ಅವ್ರು ಮಾತಾಡ್ಬೇಕಂತ ಹೇಳಬೇಡ, ನಾನು ನೀವು ಅಂತ ಹೇಳಲ್ಲ. ಈಗ ಜನ ಮಾತಾಡ್ತಾ ಇದ್ದಾರೆ. 5 ಭರವಸೆ ನೀಡಿದ್ರು, ಅವ್ರ ಭರವಸೆಗೆ ಈಡೇರಿಸಿದ್ದಾರೆ. ಅದ್ರ ಮೇಲೆ ಈಗ ಚುನಾವಣೆ ಹೋಗ್ತಾ ಇದೆ. 10 ವರ್ಷ ಅವ್ರು ಮಾಡಿದ್ದಕ್ಕೆ ದಾಖಲೆ ಕೊಡಿ ಸರ್. ಅವರು ಮಾಡಿಲ್ಲ ಅಂತ ಮಾಡಿದ್ದಾರೆ ಅಲ್ಲ, ಮಾಡಿಲ್ಲ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನು ಮಾಡಿತ್ತಲ್ಲ ಅದೆಲ್ಲ ಮಾಡ್ತಾ ಇದ್ದಾರೆ ಅವರು. ಏರ್ಪೋರ್ಟ್ ಮಾಡಿದ್ರು, ಏನು ಮಾಡಿಲ್ಲ. ಏರ್ಪೋರ್ಟ್ ಮಾಡಿದ್ರು, ಪ್ರತಿಯೊಂದು ಮಾಡ್ತಾನೆ ಇದ್ದಾರೆ ಅವರು. ಏರ್ಪೋರ್ಟ್ ಮಾಡಿದ್ದಾರೆ, ನಮ್ಮ ಬಂದರುಗಳು ಮಾಡಿದ್ದಾರೆ, ರೈಲ್ವೆ ಪಟರಿಗಳು ಮಾಡ್ತಾ ಇದ್ದಾರೆ. ಇದು ಕರ್ನಾಟಕದಲ್ಲಿ ಉಳಿದಿರುವಂಥ ಎಲ್ಲ ಸರ್ಕಾರಿ ಇದು ಏನಿದ್ದಾವೆ ಎಲ್ಲ ಮಾಡ್ತಾನೆ ಇದ್ದಾರೆ. ಯಾವುದು ಉಳಿದಿಲ್ಲ ಈಗ ಮಾರೋದು. 50 ವರ್ಷದಲ್ಲಿ ಅಭಿವೃದ್ಧಿ ಆಗಿಲ್ಲ, ಇತ್ತೀಚೆಗೆ ಅಭಿವೃದ್ಧಿ ಆಯಿತು ಅಂತಾರಲ್ಲ ಅವರು BJP ಅವರು. 50 ವರ್ಷದಲ್ಲಿ ಅಭಿವೃದ್ಧಿ ಆಗಿದ್ದಂತ ಹೇಳಲ್ಲ. ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ನೀವೇ ವಿಮರ್ಶೆ ಮಾಡ್ಕೊಳ್ಳಿ. ನೀವು ಮೀಡಿಯಾದವ್ರು ನಮಗಿಂತ ಹೆಚ್ಚಿಗೆ ಜಾಣಕಾರಿ ಇದೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತ ದೇಶದಲ್ಲಿ ಎಷ್ಟು ಡ್ಯಾಮ್ಗಳಿದ್ವು ಸರ್? ಭಾರತ ದೇಶದಲ್ಲಿ ಎಷ್ಟು ಕರೆಂಟ್ ಉತ್ಪಾದನೆ ಆಗಿತ್ತು? ಎಷ್ಟು ರಾಜ್ಯ ಮನೆತನಗಳಿದ್ವಲ್ಲ, ಅವರಿಂದ ಸಾಲ ಪಡೆದು ಈ ಭಾರತ ದೇಶ ಕಟ್ಟಿ ಇವತ್ತು ಭಾರತ ದೇಶ ಒಂದು ಅಂಗನವಾಡಿಯಿಂದ ಹಿಡಿದು IT, IIT, ಇವತ್ತು ಯಾವ ಒಂದು ಸರ್ಕಾರಿ ಕಾರ್ಖಾನೆಗಳು ಬಂದಿದ್ದಾವೆ ಈ ದೇಶಕ್ಕೆ, ಎಲ್ಲ ಈ ನಮ್ಮದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಾಧನೆ ಅಲ್ಲ ಸರ್. ಅವರು ದೇಶ ಕಟ್ಟಿದವರು, ದೇಶ ಮಾಡಿದವರಲ್ಲ. ಇವತ್ತು ಅವರು ಪಲ್ಸ್ ಪೋಲಿಯೋ ಅನ್ನೋದು ಒಂದು ಸಣ್ಣ ಇದು ತೊಗೊಂಡು ಬರ್ತಿದ್ದಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮದೇ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕಟ್ಟಿರುವಂಥ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರು ಆ ಮದ್ದನ್ನು ತಗೊಂಡ್ಕೊಂಡು ಅವ್ರು ಇವತ್ತು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಏನು ಮಾಡಿದೆ ಅಂತ ಹೇಳಿ. ಅವರಿಗೆ ಈಗ ಜನ ಉತ್ತರ ನೋಡ್ತಾರಲ್ಲ, ಈ ಸರಿ ಚುನಾವಣೆಯಲ್ಲಿ ಜನನೇ ಉತ್ತರ ಕೊಡ್ತಾರೆ ಸರ್. ರಾಮ ಮಂದಿರಕ್ಕೆ ಅಡಿಪಾಯ ಹಾಕಿದ್ದೇ ಕಾಂಗ್ರೆಸ್ ಪಕ್ಷ ಅಲ್ಲ ಸರ್. ರಾಮ ಮಂದಿರ ಕಟ್ಟಕ್ಕೆ ಅಡಿಪಾಯ ಹಾಕಿದ್ದೇ ಕಾಂಗ್ರೆಸ್ ಪಕ್ಷ. ಅವ್ರು ಕಟ್ಟೋದೇನು ರಾಮ ಮಂದಿರ ಕಟ್ಟಬೇಕಂತ ಹೇಳಿ ಅಡಿಪಾಯ ಹಾಕಿದ್ದೇ ಕಾಂಗ್ರೆಸ್ ಪಕ್ಷ ಅಲ್ಲ ಸರ್. ಇದು ಯಾಕೆ ಜನರಿಗೆ ತಿಳಿಸೋದಿಲ್ಲ ನೀವು? ಜನರಿಗೆ ತಿಳಿಸ್ಬೇಕಲ್ಲ. ಅದು ರಾಮ ಮಂದಿರ ಕಟ್ಟಕ್ಕೆ ಅಡಿಪಾಯ ಹಾಕಿದ್ದೇ ಕಾಂಗ್ರೆಸ್ ಪಕ್ಷ. ಈಗ ಸುಳ್ಳೆ ಜನಗೆ ನಾವೇ ಕಟ್ಟಿದ್ದು ಅಂತ ಹೇಳಿ ಅದರಿಂದ ಹೊಟ್ಟೆ ಹಸಿವು ಇದ್ದಿದ್ದು ಮನುಷ್ಯನಿಗೆ ಹೊಟ್ಟೆ ತುಂಬಿಡುತ್ತಾ? ರಾಮ ಮಂದಿರ ಕಟ್ಟಿದ್ದಾರೆ ಸಹಜ. ಮನುಷ್ಯನಿಗೆ ಅಭಿಮಾನ ದೇವ್ರು ಅಂತ ಹೇಳಿ ಮನಸ್ಸಿನಲ್ಲಿರಬೇಕು. ಬನವಾಸಿಲಿ ಮಸೀದಿ ಇದ್ದಾರೆ, ಅದು ಆ ಸಮಾಜದವ್ರಿಗೆ ಮನಸ್ಸಿನಲ್ಲಿರಬೇಕು. ಇವತ್ತು ರಂಜಾನ್ ಉಪವಾಸ ತಿಂಗಳ 20ನೇ ಉಪವಾಸ ನಾವು ಉಪವಾಸದಲ್ಲಿದ್ದೇವೆ. ಆ ಸಮಾಜಕ್ಕೆ ಬಿಟ್ಟಿದ್ದು ಸರ್, ಹೌದಲ್ಲ? ಇನ್ನು ನಿಮ್ಮ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಗ್ಗೆ ಒಳ್ಳೆ ಡಾಕ್ಟರ್ ಇದ್ದಾರೆ. ಒಳ್ಳೆ ಕಿತ್ತೂರು ಖಾನಾಪುರದ ಮಾಜಿ ಶಾಸಕರು ಅವರು ಖಾನಾಪುರದಲ್ಲಿ 15 ಕೋಟಿ ಆಸ್ಪತ್ರೆ ಕಟ್ಟಿದ್ದಾರೆ. ಈಗ ನಮ್ಮ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಬೇಕಂತ ಹೇಳಿ ಬಹುನಿರೀಕ್ಷಿತ ಭಾಳ ಜನರ ಬೇಡಿಕೆ ಇದೆ.
ಅದು ಅದು ನಾನು ನಿಮ್ಮ ಕನಸನ್ನು ನನಸಿ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ಬನವಾಸಿಗೆ ಭೇಟಿ ಕೊಟ್ಟವಾಗ ಹೇಳಿದ್ದಾರೆ. ಬನವಾಸಿಗೆ ಮೊನ್ನೆ ಬಂದಿದ್ದು ಸರ್. ಒಂದು ಚುನಾವಣೆ ಅದೇ ಈಗ ಭಾಗ್ಯಗಳನ್ನು ಕೊಟ್ಟಂಥ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಮತ್ತು ಏನು 5 ಗ್ಯಾರಂಟಿಗಳು ಆಶ್ವಾಸನೆ ಕೊಟ್ಟಿದ್ವಿ, ಅದು 5 ಗ್ಯಾರಂಟಿ ನಾವು ಜನರಂತ ತಲುಪಿಸಿದ್ದೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಹೆಣ್ಮಕ್ಳಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ಒಂದು ಗ್ಯಾರಂಟಿಗಳು ತಲುಪಿದ್ದಾವೆ. ನೀವು ಅದು ಯೋಚನೆ ಮಾಡಿ ನಮಗೆ ಮತ ಕೊಡಿ ಅಂತ ಹೇಳಿ ಕೇಳೋದ್ರು ಸರ್. ನೋಡಿ ಸರ್, ಈಗ ನಮಗೆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು 2019ರಲ್ಲಿ. ಎಲ್ಲ ಕ್ಷೇತ್ರ ಶಾಸಕರು ಬೇರೆ ಪಕ್ಷಕ್ಕೆ ಹೋಗಿ ಇಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು. ಆವಾಗ ಇನ್ಚಾರ್ಜ್ ಉಸ್ತುವಾರಿಯಾಗಿ ನಮ್ಮ ಕಿತ್ತೂರು ಖಾನಾಪುರದ ಮಾಜಿ MLA ನಮಗೆ ಉಸ್ತುವಾರಿ ಆಗಿದ್ರು. ಅವಾಗ ನಮಗೆ ಚಿರಪರಿಚಿತ ಆಗಿದ್ರು ಸರ್, ಆಗಿದ್ರು. ಜನರಿಗೆ ಗೊತ್ತುಂಟು. ಇಲ್ಲಿ ಅಂಜಲಿ ತಾಯಿ ನಿಂಬಾಳ್ಕರ್ ಯಾರು ಅಂತ ಹೇಳಿ ಜನರಿಗೆ ಗೊತ್ತುಂಟು ಅವರು. ಮತ್ತು ಲಾಸ್ಟ್ ಟೈಮ್ JDS ಅವ್ರ ಜೊತೆ ಅಲಯನ್ಸ್ ಆಗಿತ್ತು ಕಳೆದ ಬಾರಿ ಚುನಾವಣೆಯಲ್ಲಿ. ಆ ಟೈಮಿಗೆ ನಾಮಿನೇಷನ್ ಕೂಡ ಅವರು ಬಂದು ನಾಮಿನೇಷನ್ ಮಾಡಿದವಾಗ ಕೂಡ ಎಲ್ಲ ಜನರಿಗೆ ಸಾಕಷ್ಟು ಚಿರಪರಿಚಿರ್ತಾರೆ. ಯಾರು ಬರ್ಬೇಕು ಈ ಬಾರಿ ಹಾಗಾದರೆ? ಈಗ ಅಭಿವೃದ್ಧಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಅವ್ರು ಬರಬೇಕು MP ಆಗಿ.